ಲೈಫ್ ಒಂದೊಂದ್ಸಲ ಎಷ್ಟೊಂದು ಸರ್ಪ್ರೈಸ್ ಕೊಟ್ಬಿಡುತ್ತಲ್ಲ. ಯಾವ ಟೈಮಲ್ಲಿ ಏನಾಗುತ್ತೋ ಹೇಗಾಗುತ್ತೋ ಗೊತ್ತಾಗಲ್ಲ. ನಾವೇನೋ ಅಂದ್ಕೊಳ್ತೀವಿ, ಅದೇನೋ ಆಗ್ಬಿಡುತ್ತೆ. ವಿಷಯ ಏನಪ್ಪ ಅಂದರೆ, ಒಬ್ಬ ಹುಡುಗ ಇರ್ತಾನೆ. ಅವನು ಅನಾಥ, ಅವ್ರಿಗೆ ಯಾರೂ ಇರಲ್ಲ. ತುಂಬ ಒಳ್ಳೆ ಹುಡುಗ. ಜೀವನದಲ್ಲಿ ಸ್ವಲ್ಪ ಕಷ್ಟ ಬಿದ್ದು ಆ ಥರ ಸ್ಟ್ರಗಲ್ ಮಾಡಿ ಅವನೊಬ್ಬನೇ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡ್ದು ಮನೇಲೆಲ್ಲ ಅವನೇ ನೋಡಿಕೊಂಡು ಅವನೇ ಎಲ್ಲ ಅಡುಗೆ ಊಟ ಎಲ್ಲ ಮಾಡಿಕೊಂಡು ಅವನೇ ತಿಂದ್ಕೊಂಡು ಜಾಲಿಯಾಗಿರ್ತಾನೆ. ಬಟ್ ಆದರೂ ಲೈಫಲ್ಲಿ ಅಯ್ಯೋ ಒಬ್ಬನೇ ಅಲ್ವಾ ಅನ್ನೋ ಒಂದು ಅಲೋನ್ ಫೀಲಿಂಗ್ ಬರುತ್ತೆ. ಒಬ್ಬನೇ ಅವಾಗವಾಗ ಯೋಚನೆ ಮಾಡ್ತಾ ಇರ್ತಾನೆ, ಏನು ಮಾಡೋದು, ಯಾಕೆ ಜೀವನ ಈ ಥರ ಆಗೋಯ್ತು ಅಂತ. ಬಟ್ ಅದರಲ್ಲೂ ಒಂದು ಸ್ವಲ್ಪ ಹಾಗೆ ಹೀಗೆ ಕಷ್ಟಪಟ್ಕೊಂಡು ಸ್ಟ್ರಗಲ್ ಮಾಡಿಕೊಂಡು ಸ್ವಲ್ಪ ಕಷ್ಟಪಟ್ಟು ದುಡ್ದು ಸ್ವಲ್ಪ ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತಾನೆ. ಸೊ ಅದೇ ಥರ ನಡೀತಾ ಇರಬೇಕಾದ್ರೆ ಒಂದು ಸಲ ಒಂದು ಸುಂದರವಾಗಿರೋ ಹುಡುಗಿ ನೋಡ್ತಾನೆ. ನೋಡಿ ಆ ಹುಡುಗಿ ಮೇಲೆ ಇವನಿಗೆ ಕ್ರಶ್ ಆಗುತ್ತೆ. ಕ್ರಶ್ ಆದಮೇಲೆ ಇವನು ಆ ಹುಡುಗಿನ ನೋಡ್ತಾನೆ ಇರ್ತಾನೆ, ಪ್ರೀತಿ ಆಗುತ್ತೆ. ಸೊ ಆ ಹುಡುಗಿನೂ ಇವನ್ನ ನೋಡಿ ಇಷ್ಟ ಬಿಟ್ಟು ಇಬ್ಬರು ಲವಲ್ಲಿ ಬೀಳ್ತಾರೆ. ಲವಲ್ಲಿ ಬಿದ್ಮೇಲೆ ಗೊತ್ತಲ್ಲ, ಅಲ್ಲಿ ಇಲ್ಲಿ ಓಡಾಟ ಸುತ್ತಾಟ ಎಲ್ಲ ಮಾಡ್ಕೊಂಡೆಲ್ಲ ಚೆನ್ನಾಗಿರ್ತಾರೆ. ಒಬ್ರೊಬ್ಬರನ್ನ ಅರ್ಥ ಮಾಡಿಕೊಂಡು ಪ್ರೀತಿ ಮಾಡಿಕೊಂಡು ಲವಲ್ಲಿ ಬೀಳ್ತಾರೆ. ಸ್ವಲ್ಪ ದಿನ ಆದಮೇಲೆ ಇಬ್ಬರು ಮಾತಾಡ್ಕೊಂಡು ಮನಸ್ಸು ಮಾಡ್ಕೊಂಡು ಮದುವೆ ಆಗ್ತಾರೆ. ಮದುವೆನೂ ಆಗುತ್ತೆ, ಖುಷಿಯಾಗಿ ಸಂಸಾರ ಮಾಡ್ತಾ ಇರ್ತಾರೆ. ಆಮೇಲೆ ಸ್ವಲ್ಪ ಕಳೀತಾ ಒಂದು ಗಂಡು ಮಗು ಆಗುತ್ತೆ. ಮಗು ಆದಮೇಲೆ ಗೊತ್ತಲ್ವ, ತುಂಬ ಖುಷಿ, ಲೈಫ್ ಜಾಲಿಯಾಗಿರುತ್ತೆ. ಅದು ಇದು ಮಾಡಿಕೊಂಡು ಚೆನ್ನಾಗಿರ್ತಾರೆ. ಸೊ ಆಗ್ತಾ ಒಳ್ಳೆ ಖುಷಿಯಾಗಿ ಜೀವನ ಕಳೀತಾ ಇರ್ತಾರೆ. ಹಾಗೆ ಸ್ವಲ್ಪ ವರ್ಷಗಳು ಕಳೆಯುತ್ತೆ. ವರ್ಷಗಳು ಕಳೆದಾದ್ಮೇಲೆ ಹೆಂಡತಿ ಸ್ವಲ್ಪ ಗಂಡನಿಗೆ ಅವಾಯ್ಡ್ ಮಾಡ್ತಾ ಇರ್ತಾಳೆ. ಅದು ಗಂಡನಿಗೆ ಫೀಲ್ ಆಗ್ತಾ ಇರುತ್ತೆ, ಅರೆ ಯಾಕೆ ಇವ್ರು ಮುಂಚೆ ಥರ ನನ್ನ ಜೊತೆ ಇಲ್ಲ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಇವರು ಅಂತ. ಸೊ ಆ ಥರ ಇದ್ದರೂ ಗಂಡಸಾದೊಂದು ದುಡಿಲೇಬೇಕಲ್ಲ. ಅವರು ಅವ್ರ ಪಾಡಿಗೆ ಕೆಲಸ ಕಾರ್ಯ ಮಾಡ್ಕೊಂಡಿರ್ತಾರೆ, ಜೀವನ ಹಂಗೆ ನಡೀತಾ ಇರುತ್ತೆ. ಸೊ ಇದು ಇವ್ರಿಗೆ ಡೌಟ್ ಜಾಸ್ತಿ ಆಗ್ತಾ ಒಂದಿನ ಇವ್ರ ಪಾಡಿ ಇವ್ರು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಸೊ ಅದೇ ಟೈಮಲ್ಲಿ ಏನು ಮಾಡ್ತಾರೆ, ಆ ಟೈಮಲ್ಲಿ ಅವ್ರ ವೈಫು ಅವ್ರ ಬಾಯ್ ಫ್ರೆಂಡ್ನ ಕರೆದು ಅವರೇನೋ ಪ್ರೈವೇಸಿಲಿ ಇರ್ತಾರೆ. ಸೊ ಅವತ್ತು ಆಗಿದ್ದ ಕತೆ ಏನಂದರೆ, ಈ ವ್ಯಕ್ತಿ ಕೆಲ್ಸಕ್ಕೆ ಹೋದವರು ಅವತ್ತು ಬೇಗ ಮನೆಗೆ ಬಂದುಬಿಡ್ತಾರೆ. ಬೇಗ ಮನೆಗೆ ಬಂದು ನೋಡಿ ಅಲ್ಲಿ ನಡೀತಿರೋದನ್ನು ನೋಡಿ ಈ ವ್ಯಕ್ತಿ ಮನಸ್ಸು ಹೊಡೆದೋಗುತ್ತೆ. ಯಾಕಂದರೆ ತನ್ನ ಹೆಂಡತಿ ಇನ್ನೊಬ್ಬರ ಜೊತೆ ಇರೋದನ್ನು ನೋಡಿ ಇವನ ಮನಸ್ಸು ಹೊಡೆದೋಗುತ್ತೆ. ಕೋಪ, ನೋವು, ಅಳು ಎಲ್ಲ ಬಂದ್ಬಿಡುತ್ತೆ. ಸೊ ಈ ವ್ಯಕ್ತಿ ಇದನ್ನು ಕಂಟ್ರೋಲ್ ಮಾಡ್ಕೊಳ್ದೆ ಏನು ಮಾಡ್ತಾನೆ ಅಂದ್ರಿಂದ ಫೋನ್ ತೆಗೆದು ವೀಡಿಯೋ ಮಾಡ್ಕೊಂಡ್ಬಿಡ್ತಾನೆ. ವೀಡಿಯೋ ಮಾಡಿ ಅವರ ವೈಫನ್ನ ಬೈಯೋದು, ಹೊಡೆಯೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರ ವೈಫ್ ಅದು ಇದು ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಈ ವ್ಯಕ್ತಿ ಮಾಡೋ ತಪ್ಪೇನೆಂದರೆ ವೀಡಿಯೋ ಮಾಡಿಬಿಡ್ತಾನೆ. ವೀಡಿಯೋ ಮಾಡಿ ಅದನ್ನೆಲ್ಲ ಹೊಡೆಯೋದು ಬೈಯೋದು ಎಲ್ಲ ಹೇಳಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿಬಿಡ್ತಾನೆ. ಒಂದು ಸಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಗೊತ್ತಲ್ವ, ಮುಗಿದು ಕತೆ. ಇನ್ನು ಅದು ಇಂಥ ವಿಷಯದೆಲ್ಲ ಆ ವಿಷಯ ಅಪ್ಲೋಡ್ ಮಾಡಿರ್ತಾನೆ, ಅದು ಬೇಗ ವೈರಲ್ ಆಗುತ್ತೆ. ಸೊ ಎಲ್ಲರಿಗೂ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಒಂದಿನ ಕಳೆಯುತ್ತೆ. ನೆಕ್ಸ್ಟ್ ಡೇ ಈ ವ್ಯಕ್ತಿ ಮತ್ತೆ ವೀಡಿಯೋ ಮಾಡ್ತಾನೆ. ಏನಂದರೆ, ನನ್ನ ವೈಫ್ನ ನಾನು ಕೊಲೆ ಮಾಡಿಬಿಟ್ಟೆ, ಈ ಥರ ನೋವು ನನ್ನ ಕೈಲಿ ತಡೆಯೋಕ್ಕಾಗಿಲ್ಲ, ಮೋಸ ಮಾಡಿಬಿಟ್ಲು ನನ್ನ ನಂಬಿಸಿ ಅಂತಾರೆ. ಆ ಥರ ಯೋಚನೆ ಮಾಡಿ ಕೊಲೆ ಮಾಡಿಬಿಟ್ಟೆ ಅಂತ ಅಳ್ತಾ ಇರ್ತಾನೆ, ನೋವನ್ನ ತಡೆಯೋಕ್ಕಾಗದೆ. ಸೊ ಅವನೇನು ಮಾಡ್ತಾನೆ, ಆ ವೀಡಿಯೋ ಮಾಡಾದ್ಮೇಲೆ ಮತ್ತೆ ಅವನು ಸೂಸೈಡ್ ಮಾಡ್ಕೊತಾನೆ. ಅಲ್ಲೇ ಆ ವೀಡಿಯೋದಲ್ಲೇ ಸೂಸೈಡ್ ಮಾಡಕೊಂಡಾದ್ಮೇಲೆ ಅವನು ಸತ್ತೋಗ್ತಾನೆ. ಸೊ ಇಲ್ಲಿ ಇವನು ಒಬ್ಬ ಕಷ್ಟ ಬಿದ್ದು ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಒಂದು ಹುಡುಗಿನ ಪ್ರೀತಿ ಮಾಡಿ ಇವ್ರನ್ನ ಪ್ರೀತಿ ಮಾಡಿ ಒಂದು ಮಗು ಆಗಿ ಅದಾದಮೇಲೆ ಈ ಥರ ಎಲ್ಲ ವಿಷಯ ಆಗಿ ಈ ವ್ಯಕ್ತಿ ಬರೀ ಇವನ ಬಗ್ಗೆ ಯೋಚನೆ ಮಾಡಿ ಸತ್ತೋದ. ಇವಾಗ ಅವ್ರ ವೈಫು ಇಲ್ಲ, ಇವನು ಇಲ್ಲ. ಸೊ ನನಗಿಲ್ಲಿ ಕಾಡ್ತಿರೋದೇನೆಂದರೆ, ನೀವಿಬ್ರು ಏನೋ ನಿಮ್ಮ ಅವ್ರ ಖುಷಿಗೆ ಅವರು ಆ ಥರ ಮಾಡಿಕೊಂಡ್ರು, ನೀನು ಈ ಥರ ಮಾಡಿಕೊಂಡ್ರೆ ನೆಕ್ಸ್ಟ್ ಆ ಮಗುದು, ಆ 2 ವರ್ಷದ ಮಗು, 2-3 ವರ್ಷದ ಮಗು, ಅದಕ್ಕಿಂತ ಪ್ರಪಂಚದ ಅರ್ಥನೇ ಗೊತ್ತಿಲ್ಲ ಗುರು. ಸೊ ಆ ಮಗು ಪರಿಸ್ಥಿತಿ ಏನು? ತಾಯಾಗಿ ಆ ವ್ಯಕ್ತಿ ಅವರು ಕೂಡ ಆ ಮಗು ಬಗ್ಗೆ ಯೋಚನೆ ಮಾಡಿಲ್ಲ. ಒಬ್ಬ ತಂದೆಯಾಗಿ ನೀನು ಬರೀ ನಿನ್ನ ನೋವು, ನಿನ್ನ ಸಂಕಟ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಈಗ ಇಬ್ಬರು ಪ್ರಪಂಚ ಬಿಟ್ಟು ಹೋದ್ರಿ. ಸೊ ಆ ಮಗುದೇನು ಮೊದಲು? ಸೊ ಆ ಮಗು ಪರಿಸ್ಥಿತಿ ಏನು? ಆ ಮಗು ಏನು ಮಾಡಿತ್ತು ಪಾಪ? 2-3 ವರ್ಷದ ಹಸಿ ಕೂಸೋದು. ಆ ಮಗು ಪಾಪ ಇವಾಗ ಯಾರ ಹತ್ರ ಹೋಗ್ಬಿಟ್ಟು ಕಷ್ಟನ ಹೇಳ್ಕೊಳುತ್ತೆ? ಯಾರು ಬಂದು ಅವ್ರನ್ನ ಕೇರಿಂಗ್ ಮಾಡ್ತಾರೆ? ಏನಾದರೂ ಭಯಬಿದ್ದಾಗ ಯಾರ ಹತ್ರ ಹೋಗೋದು ಅಮ್ಮ ಅಂತ ತಪ್ಕೊಳ್ಳುತ್ತೆ? ಏನಾದರೂ ಬೇಕಂದ್ರೆ ಯಾರ ಹತ್ರ ಹೋಗಿ ಅಪ್ಪ ಅಂತ ಪ್ರೀತಿಯಿಂದ ಕೇಳುತ್ತೆ? ಇವಾಗ ಯಾರೂ ಇಲ್ಲ. ಇವ್ರು ಮಾಡ್ಕೊಂಡಿರೋದು ಇವ್ರು ಕೆಟ್ಟ ಬುದ್ಧಿಯಿಂದ ಆ ಮಗುಗೆ ಇವಾಗ ಕಷ್ಟ ಪಾಪ. ಇನ್ನು ಏನೋ ವಯಸ್ಸಾದವರ ಬಿಡು ಅನ್ಬೋದು, ಇನ್ನು 2-3 ವರ್ಷದ ಕಂದಮ್ಮ ಅದು. ಆ ಮಗು ಬಗ್ಗೆ ಯೋಚನೆ ಮಾಡಿದ್ರೆ ನೀವು ನಿಮ್ಮ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಿಕೊಂಡು ಸುಮ್ಮನೆ ಇವಾಗ ಮಗು ಜೀವನನೂ ಹಾಳು ಮಾಡೋದಲ್ಲ ಗುರು.
ಯಾವತ್ತೂ ಅಷ್ಟೇ ಗುರು, ಕೋಪದ ಕೈಗೆ ಬುದ್ಧಿನ ಕೊಟ್ಟು ದುಡುಕ್ಬೇಡ್ರಿ. ನೀವು ಮಾಡಿಬಿಡ್ತೀರ, ನೀವು ಮಾಡೋ ಒಂದು ಕೆಲಸದಿಂದ ಮುಂದೆ ಆಗೋ ಪರಿಣಾಮಗಳೇನು, ಅದರಿಂದ ನಿಮ್ಮ ಮಕ್ಕಳುಗಳು ಅನುಭವಿಸೋಕೋ ಆ ಸಿಚುವೇಶನ್ಗಳೇನು, ಅದನ್ನು ಯೋಚನೆ ಮಾಡಿರಿ. ಸುಮ್ಮನೆ ಕೋಪದಿಂದ ಅದು ಮಾಡಿದೆ ಇದು ಮಾಡಿದೆ, ಅಯ್ಯೋ ನನಗೆ ಮೋಸ ಆಯಿತು, ಅದೆಲ್ಲ ಗುರು. ಲೈಫಲ್ಲಿ ಎಲ್ಲದನ್ನು ಮೀರಿ ನಿಂತರೇ ಸಕ್ಸಸ್ಫುಲ್ ಆಗೋದು. ಈ ಪ್ರಪಂಚದಲ್ಲಿ ಮೋಸ ಆಗದೆ, ನೋವಾಗದೆ, ಏನಾಗದೆ ಯಾರೂ ಬೆಳೆದಿಲ್ಲ. ಎಲ್ಲದರಲ್ಲೂ ಒಂದೊಂಥರ ಮೋಸ ಇರುತ್ತೆ, ಬಟ್ ಎಲ್ಲದನ್ನು ನಾವು ಗಟ್ಟಿಯಾಗಿ ನಿಂತು ತೊಗೊಬೇಕಷ್ಟೆ. ಸೊ ಇವಾಗ ಆ ಹುಡುಗ ಎಲ್ಲೇ ಇದ್ದರು, ಹೇಗೆ ಇದ್ದರು, ಚೆನ್ನಾಗಿರಲಿ. ಯಾರು ನೋಡ್ಕೊಂಡಿದ್ರು ಪಾಪ ಒಳ್ಳೆ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟು ಆ ಹುಡುಗನ ಚೆನ್ನಾಗಿ ನೋಡಿ ಓದಿ ಬೆಳೆಸಿ ಒಳ್ಳೆ ಸಕ್ಸಸ್ಫುಲ್ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಬೇಕಷ್ಟೆ. ನಮ್ಮ ಕೈ ಇನ್ನೇನು ಮಾಡೋಕ್ಕಾಗಲ್ಲ. ನೋಡೋಣ, ಫ್ಯೂಚರಲ್ಲಿ ಚೆನ್ನಾಗಿದ್ದರೆ ಯಾವತ್ತಾದ್ರೂ ಒಂದಿನ ಆ ಹುಡುಗನ ಮೀಟ್ ಮಾಡೋ ಅಂಥ ಅವಕಾಶ ಸಿಕ್ಕಿದ್ರೆ ಮೀಟ್ ಕೂಡ ಮಾಡೋಣ.